ಭಿಕ್ಷುಕಿ ನಿಧನ, ಮೃತಳ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಪತ್ತೆ, ಊರಿಗೂರೇ ಶಾಕ್. ಮೃತ ವೃದ್ಧೆಯನ್ನು ನೂರ್ ಎಂದು ಗುರುತಿಸಲಾಗಿದ್ದು, ಆಕೆಯ ಮನೆಯಲ್ಲಿ ಮೂಟೆಗಳಲ್ಲಿ ನೋಟು, ಚಿಲ್ಲರೆ ಕಾಸು ಸೇರಿದಂತೆ ಲಕ್ಷಾಂತರ ರೂಪಾಯಿ ಪತ್ತೆಯಾಗಿದೆ. ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ದ ವೃದ್ಧೆಯೊಬ್ಬರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದು, ಅವರ ಮನೆಯಲ್ಲಿ ಬರೋಬ್ಬರಿ 8 ಲಕ್ಷ ರೂಪಾಯಿಗೂ ಅಧಿಕ ನಗದು ಹಣ ಪತ್ತೆಯಾಗಿರುವ ಘಟನೆ ಗುತ್ತಲು ಬಡಾವಣೆಯಲ್ಲಿ ನಡೆದಿದೆ. ಮೃತ ವೃದ್ಧೆಯನ್ನು ನೂರ್ ಎಂದು ಗುರುತಿಸಲಾಗಿದ್ದು, ಆಕೆಯ ಮನೆಯಲ್ಲಿ ಮೂಟೆಗಳಲ್ಲಿ ನೋಟು, ಚಿಲ್ಲರೆ ಕಾಸು ಸೇರಿದಂತೆ ಲಕ್ಷಾಂತರ ರೂಪಾಯಿ ಪತ್ತೆಯಾಗಿದೆ. ವೃದ್ಧೆಯ ಮನೆಯಲ್ಲಿ ಸಿಕ್ಕ ಹಣ ನೋಡಿ ಊರಿನ ಜನರೇ ಶಾಕ್ ಆಗಿದ್ದಾರೆ. ಮಂಡ್ಯ ನಗರದ ಗುತ್ತಲು ಬಡಾವಣೆಯ ನಿವಾಸಿಯಾಗಿದ್ದ ನೂರ್ ಕುಟುಂಬಸ್ಥರ ಆಸರೆ ಇಲ್ಲದೆ ಹಲವು ವರ್ಷಗಳಿಂದ ನಗರದ ವಿವಿಧೆಡೆ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಆದರೆ ಶನಿವಾರ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ವೃದ್ಧೆಯ ನಿಧನದ ಬಳಿಕ ಸಂಬಂಧಿಕರು ಹಾಗೂ ಸ್ಥಳೀಯರು ಸೇರಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಅಂತ್ಯ ಸಂಸ್ಕಾರದ ನಂತರ ನೂರ್ ವಾಸವಿದ್ದ ಮನೆಗೆ ಹೋಗಿ ಪರಿಶೀಲಿಸಿದಾಗ ಮೂಟೆಗಟ್ಟಲೆ ನಾಣ್ಯಗಳು ಹಾಗೂ ಕರೆನ್ಸಿ ನೋಟುಗಳ ಕಂತೆಗಳು ಪತ್ತೆಯಾಗಿವೆ. ಮನೆಯಲ್ಲಿ 8 ಲಕ್ಷ ರೂಪಾಯಿ ಪತ್ತೆ. ನೂರ್ ಮನೆಯ ಮೂಲೆಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸುತ್ತಿಟ್ಟಿದ್ದ ನೋಟಿನ ಕಂತೆಗಳು ಹಾಗೂ ಚೀಲಗಳಲ್ಲಿ ತುಂಬಿಟ್ಟಿದ್ದ ರಾಶಿಗಟ್ಟಲೆ ನಾಣ್ಯಗಳು ಪತ್ತೆಯಾಗಿವೆ. ಸ್ಥಳೀಯರು ಮತ್ತು ಸಂಬಂಧಿಕರು ಒಟ್ಟಾಗಿ ಕುಳಿತು ಬೆಳಗ್ಗೆಯಿಂದ ಸಂಜೆಯವರೆಗೆ ಎಣಿಕೆ ನಡೆಸಿದಾಗ ಆ ಒಟ್ಟು ಮೊತ್ತ ಬರೋಬ್ಬರಿ 8 ಲಕ್ಷ ರೂಪಾಯಿಗೂ ಹೆಚ್ಚು ಎನ್ನಲಾಗಿದೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಯಲ್ಲಿ ಸ್ಥಳೀಯ ಮುಖಂಡರು ಮಾತುಕತೆ ನಡೆಸಿ ಕೊನೆಗೆ ಆ ಸಂಪೂರ್ಣ ಹಣವನ್ನು ಮೃತ ವೃದ್ಧೆಯ ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ. ಇವರು ನೂರಂತ ಒಬ್ಬ ಮಹಿಳೆ ಕಳೆದ ಬುಧವಾರ ಸಾವೊಪ್ಪಿದ್ರು. ಅವ್ರ ಕಡೆಯವರು ಅವ್ರ ಅಣ್ಣನೂ ಇದ್ದಾರೆ, ಅವ್ರ ತಮ್ಮನ ಮಗನೂ ಇದ್ದಾರೆ. ಇದು ಮಾಧ್ಯಮದಲ್ಲಿ ಏನು ಪ್ರಚಾರ ಆಗ್ತಾ ಇದೆ ಅಂದರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಎತ್ಕೊಂಡು ಬಂದು ಮಸೀದಿಯಲ್ಲಿ ಮಡಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅಂತ. ಅದೆಲ್ಲ ಸುಳ್ಳು. ಆ ಮಹಿಳೆ ಮೆಂಟಲಿ ಡಿಸಾರ್ಡರ್ ಆಗಿದ್ರು. ಅವ್ರಿಗೆ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ ಮತ್ತು ಕಿವಿಗೂ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ನೋಡ್ಕೊಳ್ಳೋದು ಯಾರೂ ಇರಲಿಲ್ಲ ಅಂತ ಪೇಪರಲ್ಲಿ ಬಂದಿದೆ. ಅದು ಸುಳ್ಳು. ನೋಡ್ಕೊಳ್ಳೋಕ್ಕೆ ಇದ್ದರು, ಅವ್ರ ವಂಶಿಕರು ಬಂದು ನೋಡ್ಕೋತಾ ಇದ್ರು. ಆದರೆ ಆ ಮಹಿಳೆ ಸ್ವಭಾವ ಏನಿತ್ತು ಅಂದರೆ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಅವರು ಭಿಕ್ಷೆ ಬೇಡೋಕ್ಕೆ ಹೋಗ್ತಾನೆ ಇದ್ದರು. ಎಷ್ಟು ಸಲ ಹೋಗಿ ಬೇಡ ಅಂತ ಹೇಳಿದ್ರು ಅವರು ಕೆಲಸನೇ ಮಾಡ್ತಾಯಿದ್ರು. ಅವ್ರಿಗೆ ಬಂದು ಆವಾಗವಾಗ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ಬಂದು ಅವರು ಅಣ್ಣ, ಅವ್ರ ತಮ್ಮನ ಮಕ್ಕಳೆಲ್ಲ ಅವ್ರಿಗೆ ಬಟ್ಟೆ ಕೊಡಿಸಿ, ಬಟ್ಟೆ ಒಗ್ದು ಉಗಿಸಿ, ಅವ್ರು ಉಗುರು ಕಟ್ ಮಾಡಿ, ಸ್ನಾನ ಮಾಡಿ ಎಲ್ಲ ಹೋಗ್ತಾಯಿದ್ರು. ಆದ್ರೂ ಅವ್ರು ಏನು ಮಾಡ್ತಾಯಿದ್ರು, ಭಿಕ್ಷೆ ಬೇಡೋ ಸ್ವಭಾವ ಬಿಡ್ತಾ ಇರಲಿಲ್ಲ. ಹಾಗೆ ಭಿಕ್ಷೆ ಬೇಡಿ ಒಂದು ಸ್ವಲ್ಪ ಹಣ ಕೂಡಿಟ್ಟಿದ್ರು. ಅದು ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಸ್ವಲ್ಪ ಹಣ ಮಡಗಿದ್ದಾರೆ ಅಂತ ಗೊತ್ತಿದ್ರು. ಇಷ್ಟೊಂದು 8 ಲಕ್ಷ ಚಿಲ್ಲರೆ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಸತ್ತಾಗ ಏನು ಮಾಡಿದ್ರು, ಅವ್ರ ಕಡೆಯವರು ಬಂದು ನಮ್ಮ ಮಸೀದಿಯವ್ರಿಗೆ ಹೇಳಿದ್ರು, ಈಗ ನಾವು ಅವ್ರು ದಫನ್ ಮಾಡೋಕ್ಕೆ ಆ ಓಡಾಟದಲ್ಲಿ ಇದ್ದೀವಿ. ಈ ಹಣ ಚಿಲ್ಲರೆ ಕಾಸೋದು ಏನೋ ಒಂದು ಕಂತೆ ಇರಲಿಲ್ಲ. ಚಿಲ್ಲರೆ ಕಾಸು ಮೂಟೆದಲ್ಲಿ ತುಂಬಿಟ್ಟಿದ್ರು, ಪ್ಲಾಸ್ಟಿಕ್ ಚೀಲದಲ್ಲಿ. ಇದೊಂದು ಸ್ವಲ್ಪ ನೀವು ಕಸ್ಟಡಿಗೆ ತೊಗೊಂಡು ನೀವು ಮಡಿಕೊಳ್ಳಿ. ನಂತರ 3 ದಿನ ಆದಮೇಲೆ ನಾವು ನಿಮ್ಮ ಭೇಟಿ ಮಾಡ್ತೀವಿ, ಆವಾಗ ಅದೇನಿದೆ ಅದು ತೀರ್ಮಾನ ಮಾಡೋದು ಅಂತ. ನಾವು ಕಸ್ಟಡಿಗೆ ತೊಗೊಂಡು ಅವ್ರು 3 ದಿನ ಆದಮೇಲೆ ಬಂದರು. ಅವ್ರ ಸಮ್ಮುಖದಲ್ಲೇ ಎಣಿಸಿದ್ರೆ 8,40,000 ಬಂತು. ಅವರ ವಾರಿಸ್ದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಯಾರ ಕಡೆಯಿಂದ? ನಮ್ಮ ಮಸೀದಿ ಕಡೆಯಿಂದ ಅವರು ವಾರಿಸ್ದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಮಸೀದಿಗೂ ಏನು ಮಡಿಕೊಂಡಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವುದೋ ಮಾಧ್ಯಮದಲ್ಲಿ ಬಂದಿದೆ ಮಸೀದಿಯವರು ಸ್ವಲ್ಪ ಮಡಿಕೊಂಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು. ಯಾಕಂದರೆ ಆ ಹಣ ಮಸೀದಿಗೆ ಸೇರುವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಮಸೀದಿಗೆ ಹಣ ತೊಗೊಳಕ್ಕಿಲ್ಲ. ಅವ್ರ ವಂಶಕರು ಇದ್ದಾರೆ, ಬಡವರು ಬಗ್ಗರು ಇದ್ದಾರೆ, ಅವ್ರಿಷ್ಟ. ಅವ್ರು ಇದ್ದಾರಲ್ಲ ವಾರಿಸ್ದಾರರು, ಅವ್ರು ಯಾರಿಗಾರ ಕೊಟ್ಕೊಳ್ಳಿ ಅಂತ ಅವ್ರು ಕೊಟ್ಟಿದ್ದೀವಿ. ಅವರಿಗೆ ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ, ಮತ್ತು ತಂಗಿದಿರು, ಅಕ್ಕದಿರು, ಈ 4 ಜನ ಅಕ್ಕಂದಿರಿದ್ರು. 4 ಜನ ಅಕ್ಕಂದಿರು, ಇವಳೊಬ್ಳು ಸೇರಿಸಿದ್ರೆ 5 ಹೆಣ್ಣುಮಕ್ಕಳು. ಅಷ್ಟು ವಂಶ ಇದೆ ಅವ್ರದ್ದು. ಅದರಲ್ಲಿ ಬದುಕಿರೋರು ಒಬ್ಬ ಅಣ್ಣ ಬದುಕಿದ್ದಾರೆ, ಒಬ್ಬ ಅಕ್ಕ ಬದುಕಿದ್ದಾರೆ. ಮಿತ್ತಿಗೆಯವರೆಲ್ಲ ಅವರು ಸಾವೊಪ್ಪಿದ್ದಾರೆ. ಎಲ್ಲ ಮಂಡ್ಯದವರು. ಮಂಡ್ಯದ ಹಳೆಬ್ರು. ಈ ಏರಿಯಾಕ್ಕೆ ತುಂಬ ಹಳೆ ವಂಶ ಅವ್ರದ್ದು. ಆದರೆ ಒಮ್ಮನ ಸ್ವಭಾವ ಏನಿತ್ತು ಅಂದರೆ ಅವರು ಮೆಂಟಲಿ ಡಿಸಾರ್ಡ್. ಒಂದು ಮಾತಾಡೋಕ್ಕೆ ಮಂಡ್ಯದಲ್ಲೇ ಅವರು ಇಬ್ಬರು ಅಣ್ಣ ತಮ್ಮದಿರು ಬೆಂಗಳೂರಲ್ಲಿ ಇದ್ದರು. ಅವರು ಅಕ್ಕಂದಿರು ಮಂಡ್ಯದಲ್ಲೇ ಇರೋದು, ಅಕ್ಕನ ಮಕ್ಕಳು ಮಂಡ್ಯದಲ್ಲೇ ಇರೋದು. ಅದು ಫಜ್ಲುಲ್ ಖಾನ್ ಅಂತ ಅವ್ರ ಅಣ್ಣನಿಗೆ ಕೊಟ್ಟಿದ್ದೀವಿ. 8,40,000 ಚಿಲ್ಲರೆ ಇತ್ತು. ಅದೆಲ್ಲ ಸುಳ್ಳು ಸರ್. ಜಾಸ್ತಿ ಇದ್ದರೆ ನಾವು ಎತ್ಕೊಂಬಂದು ಅವ್ರ ಮುಂದ್ಗಡೆನೆ ಎಷ್ಟು ಚೀಲ ಆಯಿತು ಅಷ್ಟು ಚೀಲ ಗಂಟಾಕ್ಬಿಟ್ಟು ತೊಗೊಂಬಂದು ಮಾಡೋದು. ಅವ್ರ ಸಮ್ಮುಖದಲ್ಲೇ ಎಣಿಸಿದ್ದೀವಿ. ಜಾಸ್ತಿ ಎಲ್ಲಿ ಬಂದುಬಿಡ್ತದೆ ಚಿಲ್ಲರೆ ಕಾಸು. ಅದೇನು 1,000 ರೂಪಾಯಿ, 500 ರೂಪಾಯಿ, 2,000 ರೂಪಾಯಿ ನೋಟಲ್ಲ. ಅದು 1 ರೂಪಾಯಿ 2 ರೂಪಾಯಿ ನೋಟ್ ನೋಡೋಕ್ಕೆ ಜಾಸ್ತಿನೇ ಕಾಣೋದು. ಅದು ಎಣ್ಸಕ್ಕೆ 1 ದಿನ ಅಲ್ಲ, 1.5 ದಿನ ಆಯಿತು 8 ಲಕ್ಷ ಚಿಲ್ಲರೆ ಎಣ್ಸಕ್ಕೆ.
ಅದು ಚಿಲ್ಲರೆ ಕಾಸು, 1 ರೂಪಾಯಿ 8 ಭಿಕ್ಷೆ ಕೊಡೋರು ಯಾರು 500 1000 ಕೊಡ್ತಾರೆ?